ಬ್ರೋ 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 ಹಲೋ ಹಾಯ್ ಬ್ರೋ ಹಾಯ್ 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 ಹೇಳಿ ಬ್ರೋ. ಗಾಡಿ ತುಂಬಾ ಚೆನ್ನಾಗಿದೆ ಬ್ರೋ. ಥ್ಯಾಂಕ್ ಯು. ಸೌಂಡ್ ನೋಡ್ಬಿಟ್ಟು ನಾವು ಬಂದ್ವಿ, ಸೊ ಅದಕ್ಕೆ ಮಾತಾಡ್ಸೋಣ ಅಂತ ಬಂದ್ವಿ. ಸಖತ್ತಾಗಿದೆ ಬ್ರೋ. ಬ್ರೋ ಎಷ್ಟು ಬೀಳುತ್ತೆ ಬ್ರೋ ಈ ಗಾಡಿ? ಗಾಡಿ ನಿಮಗೆ ಬಂದು ಅರೌಂಡ್ 12 lakhs 12 ಲಕ್ಷ ಆಗುತ್ತೆ ಬ್ರೋ. ಓಡಕ್ಕೆ ಒಂದು ಆನೆ ತರ ಕಾಣ್ತಾ ಇದೆ ಬ್ರೋ. ನಮ್ದು ಅನಾಮಿಕಾ ಮೋಟೋಲಾಗ್ಸ್ ಅಂತ ಒಂದು ಪೇಜ್ ಇದೆ ಬ್ರೋ. ರಿವ್ಯೂ ಕೊಡೋಕ್ಕಾಗುತ್ತಾ ಅಂದರೆ ನಿಮ್ಮ ಟೈಮ್ ಏನಾದರೂ ಒಂದು ಸ್ವಲ್ಪ ಒಂದು 10 minutes ಇದ್ದರೆ ಸೊ ನಾವು ರಿವ್ಯೂ ತಗೊಳ್ತೀವಿ. ಆ್ಯಂಡ್ ದೆನ್ ಏನಿಲ್ಲ ಬ್ರೋ, ನಿಮ್ಮ ಸ್ಟೋರಿ ಏನು ಆ್ಯಂಡ್ ದೆನ್ ನಿಮ್ಮ ಸ್ಟೋರಿನಿಂದ ಯಾರಾದರೂ ಇನ್ಸ್ಪೈರ್ ಆಗಿ ಗಾಡಿ ತಗೊಳ್ಳೋಕ್ಕೆ ಒಂದು ಸ್ಟೆಪ್ ತಗೊಳ್ಬೋದು ಇಂಟ್ರೆಸ್ಟ್ ಇರೋರು. ಇದರಲ್ಲಿ ಪಾಸಿಟಿವ್ ನೆಗೆಟಿವ್ಸ್ ಏನಂತ ತಿಳ್ಕೊಂಡ್ರೆ ತುಂಬ ಇನ್ಫಾರ್ಮೇಷನ್ ಆಗುತ್ತೆ. ಕೊಡ್ತೀನಿ ನಾನು, ಏನು ತೊಂದರೆ ಬ್ರೋ. ಇವಾಗ ಆಗುತ್ತಾ ಬ್ರೋ? ಇಲ್ಲಾಂದ್ರೆ ನಾಳೆ ಮಾಡೋಣ, ಏನು ತೊಂದರೆ ಇಲ್ಲ. ಎಷ್ಟು ಒಂದು 15 minutes ಮುಗಿಯುತ್ತೆ ಅಂದರೆ ಓಕೆ, ನನಗೆ ಏನು ತೊಂದರೆ ಇಲ್ಲ. ಕ್ಲೋಸ್ ಆಗುತ್ತೆ. ಇಟ್ಸ್ ಓಕೆ, ಐ ಆಮ್ ಓಕೆ ಟು ಡೂ ಇಟ್. ನನಗೇನು ತೊಂದರೆ ಥ್ಯಾಂಕ್ ಯು ಇಲ್ಲ. ಸೋ ಮಚ್ ಬ್ರೋ. ಮೇಜರ್ ಐ ಸರ್ಜರಿ ಆಗಿತ್ತು. ಬೈಕ್ನ ತಗೊಳಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದೀರಾ? ನಿಂಜಾ ಅಂತ ಹೆಸರು ಬಂದಿದ್ದೆ ಇಂಡಿಯಾದಲ್ಲಿ ನಾನು 9th standard ಇರಬೇಕಾದ್ರೆ. ನ್ಯೂಸ್ ಪೇಪರಲ್ಲಿ ನೋಡ್ಬಿಟ್ಟು ಬುಕ್ಕಲ್ಲಿ ಅದನ್ನು ಡ್ರಾಯಿಂಗ್ ಕಾಪಿ ಮಾಡ್ತಾ ಇದ್ದೆ. 8 years ಕಷ್ಟಪಟ್ಟಿರೋದು. ಚಿಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾನು ಓದಬೇಕಾದ್ರೆ ಪವರ್ ಇರ್ತಾ ಇರಲಿಲ್ಲ, ಮನೆ ಒಳಗೆ ನೀರು ತುಂಬ್ಕೋತಾ ಇತ್ತು. ಈ ಥರ ಒಂದು ಆ್ಯಾವ್ರೇಜ್ ಎಜುಕೇಷನ್ ಪಡ್ಕೊಂಡು ಬಂದಿರೋ ನನಗೆ ಈ ಥರ ಬೈಕ್ ತೊಗೊಳ್ಳೋದು ಅಂದ್ಬಿಡ್ದು ಇಂಪಾಸಿಬಲ್ ಆಗಿತ್ತು. ಡಿಫ್ರೆಂಟ್ ಕಂಪನೀಸಲ್ಲಿ ವರ್ಕ್ ಮಾಡಿ ಸ್ಟ್ರಗಲ್ನ ಫೇಸ್ ಮಾಡಿ ಪ್ಯಾಂಡಮಿಕ್ಕಲ್ಲಿ ಜಾಬ್ ಕಳ್ಕೊಂಡು ಈ ಥರ ಎಲ್ಲ ಕಷ್ಟಪಟ್ಟಿದ್ದೀನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಾಗಂದರೆ ನಿಜವಾಗ್ಲೂ ಒಂದು ಮೋಕ್ಷ ಅಂತ ಹೇಳ್ಬೋದು. ನಮಗೆ ನೆಮ್ಮದಿಯಾಗಿ ಒಂದು ನಿದ್ದೆ ಬರ್ತಾ ಇದೆ. ಇದು ನಾಟ್ ಜಸ್ಟ್ ಎ ಬೈಕ್, ಇದು ನನ್ನ ಎಮೋಷನ್. ಮೇಜರ್ ಐ ಸರ್ಜರಿ ಆಗಿತ್ತು ನರ್ವ್ ಪ್ರಾಬ್ಲಮಿಂದ. ಆವಾಗ ಲೆಫ್ಟ್ ಐಯಲ್ಲಿ ಐಸೈಟ್ ಹೋಗಿತ್ತು ನನಗೆ. ಡಾಕ್ಟರು 2 years ಓಡಿಸಂಗಿಲ್ಲ, ಕಾರ್ ಡ್ರೈವ್ ಮಾಡೋಂಗಿಲ್ಲ. ಸರ್ಜರಿ ಆದಮೇಲಿಂದ ಅವತ್ತು ನೈಟಿಂದ ನನಗೆ ಏನಪ್ಪ ಲೈಫ್ ಈ ಥರ ಇದೆ, ನನ್ನ ಡ್ರೀಮ್ ಬೈಕ್ ಆಗಲಿ, ನಾನೇನು ಫ್ಯೂಚರಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ವಾ. ಈ ಕೀ ಬೆಲೆ ಎಷ್ಟು ಅಂತ ತಿಳ್ಕೊಂಡ್ರೆ ನೀವು ಕಳೆದಾಗ ಬಿಡ್ತೀರಾ. ಓನರ್ನ ಕೇಳೋಣ ಎಷ್ಟು ಬೆಲೆ ಅಂತ. ಈ ಕೀ ಸೆಟ್ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ 75,000 to 80,000 80,000 ಆಗುತ್ತೆ. ಈ ಕೀ ತಗೊಳ್ಳೋ ದುಡ್ಡಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ಆದ್ರೂ ಪಕ್ಕ ತಗೊಳ್ಬೋದು. ಇದು ಕೀ ಕೋಡೊಳಗೆ ಚಿಪ್ ಮ್ಯಾಚ್ ಆಗಿರುತ್ತೆ. ಈ ಚಿಪ್ಪು ಮತ್ತು ಕೀ ಸೆಟ್ಟು ಮ್ಯಾಚ್ ಆಗಿಲ್ಲ ಅಂದರೆ ನಿಮಗೆ ಗಾಡಿ ಟರ್ನ್ ಆಗಲ್ಲ. ಇದು ಬಂದ್ಬಿಟ್ಟು ಈ ಟೆಕ್ನಾಲಜಿ ಆಲ್ಮೋಸ್ಟ್ 5 years ಬ್ಯಾಕಿಂದ ಇದೆ. ಓಕೆ ಬ್ರೋ, ಒಂದ್ಸಲ ತೋರಿಸ್ತೀರಾ ಏನು ಹೇಗೆ ಅಂತ ಹೇಳ್ಬಿಟ್ಟು? ನೋಡಿ, ಇದು ಕೀ ಇಮ್ಮೊಬಿಲೈಸರ್ ಅಂತ ಹೇಳ್ತಾರೆ. ಸೊ ಸೇಮ್ ಕೀ ಕೋಡು ಮತ್ತು ಕೀ ಸೆಟ್ಟು ಮ್ಯಾಚ್ ಆಗಿಲ್ಲ ಅಂದರೆ ಗಾಡಿ ಇಗ್ನಿಷನ್ ಸ್ಟಾರ್ಟ್ ಆಗಲ್ಲ, ಅನ್ಲಾಕ್ ಕೂಡ ಮಾಡೋದಕ್ಕಾಗೋದಿಲ್ಲ. ಓಕೆ, ಇವಾಗ ಗಾಡಿ ಆನಲ್ಲಿದೆ. ಆಫ್ ಮಾಡಿಬಿಟ್ಟು ಕೀ ತೆಗ್ದುಬಿಟ್ಟಿದ್ದೀನಿ. ಇಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ, ಇಮ್ಮೊಬಿಲೈಸರ್ ಆನ್ ಆಗುತ್ತೆ ಅಂತ. ಸೊ ಇವಾಗ ಲಾಕ್ ಕಂಡೀಷನಲ್ಲಿದೆ. ಸೊ ಇಮ್ಮೊಬಿಲೈಸರ್ ಆನ್ ಇದೆ ಅಂದ್ಬಿಟ್ಟು ಇವಾಗ ಸೇಮ್ ಕೀ ಕೋಡ್ ಮ್ಯಾಚ್ ಆದರೆ ಮಾತ್ರ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಇಲ್ಲ. ಓಕೆ, ನೀವು ಟೈರ್ದು ಕಾಸ್ಟ್ ಕೇಳಿಸ್ಕೊಂಡ್ರೇನು ಶಾಕ್ ಆಗ್ಬಿಡ್ತೀರಾ. ಈ ಗಾಡಿ ಬೆಲೆ 12 ಲಕ್ಷ ರೂಪಾಯಿ. ಟಾಕ್ದು ಸೌಂಡೇ ಹೆಂಗಿರುತ್ತೆ ಅಂತ ನೋಡಿ ನೀವು. ಓಕೆ, 4 stroke 1 cylinder ಇರುತ್ತೆ. ಸೊ ಅದೇ ಥರ 4 cylinders ದಟ್ ಮೇಕ್ಸ್ ಅರೌಂಡ್ 16 stroke. ಗಾಡಿ ಟಾಪ್ ಸ್ಪೀಡು ಅಂತ 265 ವರೆಗೂ ಹೋಗುತ್ತೆ. ಬರೀ ಒಂದು ಗೇರಲ್ಲಿ 99 ಟಾಪ್ ಸ್ಪೀಡ್ ಹೋಗುತ್ತೆ. ಅದು ಡಬಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ಇದರಲ್ಲೆಲ್ಲ. ಈ ಸ್ಪೀಡ್ನ ಓಡಿಸ್ಬೇಕಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಟೈರ್ಸ್ ಬರುತ್ತೆ. ಟೈರ್ ಹಾಕ್ಸಿರೋದು ಬಂದ್ಬಿಟ್ಟು 54,000. ಲೈಫ್ ಬಂದ್ಬಿಟ್ಟು ಜಸ್ಟ್ 5,000 to 6,000 kilometers ಅಷ್ಟೇ. ನೋಡ್ಗುರು, ಎಷ್ಟು ಈಗ G900 ಅಂತಿದೆ ಅಲ್ವಾ, ಸುಗಮಿ ಅಂತ ಕರೀತಾರೆ. ಜಾಪನೀಸ್ ಅಲ್ಲಿ ಒಂದು ವ್ಯಾರಿಯರ್ ಅಂತ ಇರುತ್ತೆ. ಟ್ರಾಕ್ಷನ್ ಕಂಟ್ರೋಲು, TFT ಡಿಸ್ಪ್ಲೇ, ರೈಡರ್ ಮೋಡ್ಸ್ ಬರುತ್ತೆ. ರೈನ್ ಮೋಡ್ ಬರುತ್ತೆ, ರೋಡ್ ಮೋಡ್ ಬರುತ್ತೆ, ಸ್ಪೋರ್ಟ್ ಮೋಡ್ ಬರುತ್ತೆ, ಬಿಟ್ರೆ ರೈಡರ್ ಮೋಡ್ ಬರುತ್ತೆ. ಭಯಂಕರ ಟಾರ್ಕ್ ಇರುತ್ತೆ ಇದರಲ್ಲಿ. ಗಾಡಿ ಮೈಲೇಜ್ ಎಷ್ಟು ಅಂತ ತೋರಿಸ್ತೀನಿ ಇವಾಗ. ಈ 9 ಬರ್ತಾ ಇದೆ. 9 kilometers 1 ಲೀಟರ್ಗೆ ಅಷ್ಟೇ ಬರೋದು. ಸಖತ್ ವೆಯ್ಟ್ ಇರುತ್ತೆ. ಇದ್ರ ಪ್ರೈಸ್ ಕೇಳಿಸ್ಕೊಂಡ್ರೆ ನೀವು ಶಾಕ್ ಆಗ್ತೀರಾ. ಏನಾದರೂ ಮಾಡಿಫಿಕೇಶನ್ ಮಾಡಿಸಿದ್ರೆ ಈ ಗಾಡಿಯಲ್ಲಿ ಬಂದು ಪ್ರೊಟೆಕ್ಷನ್ಗೆ ಸೇಫ್ಟಿ ಗಾರ್ಡ್ಸ್ ಹಾಕಿದ್ದೀನಿ. ಇದು ಅರೌಂಡ್ 15,000 ಬರುತ್ತೆ. ಇಲ್ಲಿ ನೋಡಿ, ಇದು ಟ್ಯಾಂಕ್ 1 ಡಿಸೈನ್ ಗ್ರಿಪ್ಪರ್ಸ್ ಅಂತ ಬರುತ್ತೆ. ಇದರ ಜಸ್ಟ್ ಈ 2 ಕಡೆ ಅಂಟಿಸಿರೋ ಸ್ಟಿಕ್ಕರ್ಗೆ 10,000 rupees ಆಗುತ್ತೆ. ಇದು ಇಂಪೋರ್ಟೆಡ್ ಬರುತ್ತೆ. ಸೊ ಅದು ಬಿಟ್ಟರೆ ಮಿರರ್ಸ್, ಆಫ್ಟರ್ ಮಾರ್ಕೆಟ್ ಮಿರರ್ಸ್ ಒಂದು ಹಾಕಿದ್ದೀನಿ. ಅದು ಕೂಡ ಅರೌಂಡ್ 5,000 rupees ಬರುತ್ತೆ. ಬ್ಲೂ ಟಿಂಟೆಡ್ ಮಿರರು, ಒಳ್ಳೆ ವಿಸಿಬಿಲಿಟಿ ಬರುತ್ತೆ. ಬಿಟ್ಟರೆ ಪ್ರೊಟೆಕ್ಷನ್ಗೆ ಫೋರ್ಕ್ ಸೀಲ್ ಹಾಕಿದ್ದೀನಿ. ಇದೆಲ್ಲ ಪ್ರಾಕ್ಟಿಕಲ್ಲು. ಸೊ ಆಯಿಲ್ ಲೀಕ್ ಆಯಿತು ಅಂದರೆ ದೊಡ್ಡ ಖರ್ಚು ಬರುತ್ತೆ. ಸೊ ಜಸ್ಟ್ 1,500 ಏನೋ ಇದೆ 1,000 rupeesಗೆ. ಸೊ ಅದಕ್ಕೋಸ್ಕರ ಪ್ರೊಟೆಕ್ಟ್ ಮಾಡೋದಕ್ಕಂತ ಅದು ಹಾಕ್ಸಿದ್ದೀನಿ. ಎಕ್ಸಾಸ್ಟ್ ತೊಗೋಬೇಕು. ಎಕ್ಸಾಸ್ಟ್ ಆಲ್ಮೋಸ್ಟ್ 2 ಲಕ್ಷ ಆಗುತ್ತೆ, ಟೈಟಾನಿಯಂ ಎಕ್ಸಾಸ್ಟು. ಸೌಂಡ್ ನೋಡ್ಬಿಟ್ಟು ಪೊಲೀಸರು ನಿಲ್ಸೋದಾಗಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಬ್ರೋ. ಆ ಥರ ಏನೆಲ್ಲ ಫೇಸ್ ಮಾಡಿದ್ದೀರಾ? ಇದರಲ್ಲಿ ನಂಬರ್ ಪ್ಲೇಟ್ ಹಾಕಿದ್ರೆ ಗಾಡಿ ಲುಕ್ ಹಾಳಾಗ್ಬಿಡುತ್ತೆ. ಬ್ಯಾಕ್ ಸೈಡೇ ಆಗಲಿ ಫ್ರಂಟಲ್ಲೇ ಆಗಲಿ ನಂಬರ್ ಪ್ಲೇಟ್ ಇರಲಿಲ್ಲ. ಸೊ ಆ ರೀಸನ್ ಇಂದ ಜಾಸ್ತಿ ಹಿಡ್ದಿದ್ದಾರೆ.